ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ನಾನೊಬ್ಬ ಸೇವಕ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತಿಸುತ್ತಾ. ನಾನಿವತ್ತು ನಿಮಗೆಲ್ಲ ತಿಳಿದ ಹಾಗೆ KSRTC ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಅಂದರೆ ಹಾಸನದ ಒಂದು ಚಾಲನಾ ಪಥಕ್ಕೆ ಸಂಬಂಧಪಟ್ಟ ಹಾಗೆ ಟೋಟಲ್ ಎಷ್ಟು ಅಭ್ಯರ್ಥಿಗಳಲ್ಲಿ ಹಾಜರಾದರು, ಎಷ್ಟು ಜನ ಅಭ್ಯರ್ಥಿಗಳು ಅಬ್ಸೆಂಟ್ ಆದರು, ಇನ್ನೂ ಎಷ್ಟು ಉಳಿಬಹುದು, ಜೊತೆಗೆ 40+ ಅಂಕ ಪಡೆದ ಅಭ್ಯರ್ಥಿಗಳಷ್ಟು, ಜೊತೆಗೆ 50ಕ್ಕೆ 50 ಅಂಕ ಪಡೆದ ಅಭ್ಯರ್ಥಿಗಳಷ್ಟು ಅಂತಕ್ಕಂಥ ಮಾಹಿತಿನ ಡೀಟೇಲಾಗಿ ನಾವು ನೋಡ್ತಾ ಹೋಗೋಣ. ನಾನು ಪ್ರತಿ ವಾರವೂ ನಾನು ನಿಮಗೆ ಟೋಟಲ್ ಅಭ್ಯರ್ಥಿಗಳು ಎಷ್ಟಾದರು ಅಂತಕ್ಕಂಥ ಮಾಹಿತಿನ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀನಿ. ನನ್ನ ಚಾನಲ್ಗಿನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ನೋಡೋಣ ಬನ್ನಿ ಸ್ನೇಹಿತರೆ, ಇವತ್ತಿನ ಒಂದು ಟೋಟಲ್ ಅಭ್ಯರ್ಥಿಗಳ ಒಂದು ಮಾಹಿತಿ. ನೋಡ್ಬೋದು ನೀವು KSRTC ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ KSRTC ಚಾಲನಾ ವೃತ್ತಿ ಪರೀಕ್ಷೆ ಫಲಿತಾಂಶ ಹಾಸನ 0ಇಂದ 50 ಅಂಕ ಪಡೆದ ಅಭ್ಯರ್ಥಿಗಳು. ದಿನಾಂಕ ನೋಡೋದಾದರೆ ದಿನಾಂಕ 16/12/2024 ಹಾಸನದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ನಡೀತಾ ಇದೆ. ಅವತ್ತಿಂದ 1/3/2025 ಏನು ನಡೆದಿತ್ತು ಚಾಲನಾ ವೃತ್ತಿ ಪರೀಕ್ಷೆ, ಅದರದ ಒಂದು ಡಿಟೇಲ್ ಆದ ಒಂದು ಮಾಹಿತಿನ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡ್ಬೋದು ನೀವು ಇಲ್ಲಿ ನಿಮ್ಗೆ ತಿಳಿದ ಹಾಗೆ ಈ ಒಂದು ಲೈನ್ ಏನಿದೆ, ಎಷ್ಟು ಅಂಕ ತೊಗೊಂಡಿದ್ದಾರೆ, ಎಷ್ಟು ಅಂಕ ತೊಗೊಂಡಿದ್ದಾರೆ ಅಷ್ಟು. ಈ ಒಂದು ಲೈನು ನೋಡೋದಾದರೆ ಒಟ್ಟು ಅಭ್ಯರ್ಥಿಗಳು 0 ಅಂಕ ಪಡೆದ ಅಭ್ಯರ್ಥಿಗಳು 163, ನಿಮ್ಗೆ ಅರ್ಥ ಆಗಿರುತ್ತೆ. ನೋಡ್ಬೋದು ಪಡೆದ ಅಂಕ ಒಟ್ಟು ಅಭ್ಯರ್ಥಿಗಳು, ಪಡೆದ ಅಂಕ ಒಟ್ಟು ಅಭ್ಯರ್ಥಿಗಳು. ನೋಡ್ತಾ ಹೋದರೆ ಸ್ನೇಹಿತರೆ ನೋಡ್ಬೋದು ನೀವು. ನೋಡಿ ನಾನು ಎಲ್ಲ ಕಲರ್ ಚೇಂಜ್ ಮಾಡಿದ್ದೀನಿ. ಇವಾಗ ನಾವು 40ರಿಂದ ಮಾತ್ರ ನೋಡೋಣ. ನೋಡಿ ಸ್ನೇಹಿತರೆ, 40 ಅಂಕ ಪಡೆದ ಅಭ್ಯರ್ಥಿಗಳು 136 1ನೇ ತಾರೀಕುವರೆಗೂ. ಅದೇ ರೀತಿ 40ವರೆ ಅಂಕ ಪಡೆದವರು 81, 41 ಅಂಕ ಪಡೆದವರು 136 ಜನ, 40ವರೆ ಅಂಕ ಪಡೆದವರು 90 ಜನ, 42 ಅಂಕ ಪಡೆದವರು 164 ಜನ. ನೋಡ್ಬೋದು ಸ್ನೇಹಿತರೆ. ನಲವತ್ತೆರಡೂವರೆ ಅಂಕ ಪಡೆದವರು 123 ಜನ, 43 ಅಂಕ ಪಡೆದವರು 155 ಜನ, 43ವರೆ ಅಂಕ ಪಡೆದವರು 84 ಜನ, 44 ಅಂಕ ಪಡೆದವರು 203 ಜನ, 44ವರೆ ಅಂಕ ಪಡೆದವರು 74 ಜನ. ಅದೇ ರೀತಿ 45 ಅಂಕ ಪಡೆದವರು 172, 45ವರೆ ಅಂಕ ಪಡೆದವರು 73, 46 ಅಂಕ ಪಡೆದವರು 153 ಅಭ್ಯರ್ಥಿಗಳು. ನೋಡ್ಬೋದು ಸ್ನೇಹಿತರೆ. ನಲವತ್ತಾರುವರೆ ಅಂಕ ಪಡೆದವರು 55 ಜನ, 47 ಅಂಕ ಪಡೆದವರು 115 ಜನ, 47ವರೆ ಅಂಕ ಪಡೆದವರು 39 ಜನ, 48 ಅಂಕ ಪಡೆದವರು 88 ಜನ, 48ವರೆ ಅಂಕ ಪಡೆದವರು 22 ಜನ, 49 ಅಂಕ ಪಡೆದವರು 58 ಅಭ್ಯರ್ಥಿಗಳು, 49ವರೆ ಅಂಕ ಪಡೆದವರು 7 ಜನ ಅಭ್ಯರ್ಥಿಗಳು, 50ಕ್ಕೆ 50 ಅಂಕ ಪಡೆದವರು 28 ಅಭ್ಯರ್ಥಿಗಳು. ಇದು ನಾನು ಹಾಸನ ಒಂದು ಚಾಲನಾ ಪಥದ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಹಾಸನ ಟ್ರ್ಯಾಕ್ ಮಾತ್ರ ಇದು. ಇನ್ನು ಹುಮನಾಬಾದ್ ಟ್ರ್ಯಾಕಲ್ಲಿ ಕೂಡ ಹೊಡೆದಿದ್ದಾರೆ, ಅದು ಗಮನದಲ್ಲಿ ಇಟ್ಕೋಬೇಕು ನೀವು. ಟೋಟಲ್ ನೋಡುವುದಾದರೆ ನೋಡ್ಬೋದು ಸ್ನೇಹಿತರೆ. ಟೋಟಲ್ ನೋಡಬೇಕಾದ್ರೆ ಈ ಹಾಸನ ಒಂದು ಟ್ರ್ಯಾಕಲ್ಲಿ ದಿನಾಂಕ 16/12/2024 ಅಪ್ ಟು ಇಲ್ಲಿ ಗಂಟೆ ಅಂದರೆ 1/3/2025 40ರಿಂದ 44ವರೆ ಅಂಕ ಪಡೆದ ಒಟ್ಟು ಅಭ್ಯರ್ಥಿಗಳು ಇಲ್ಲಿ ನೋಡೋದಾದರೆ 1246 ಅಭ್ಯರ್ಥಿಗಳು 40ರಿಂದ 44ವರೆ ಅಂಕ ಪಡೆದವರು ಇಲ್ಲಿ ಹಾಸನ ಟ್ರ್ಯಾಕಲ್ಲಿ. ಟೋಟಲ್ ಎಷ್ಟು ಜನ ಆದರು? 40ರಿಂದ 44ವರೆಗೆ. ಅದೇ ರೀತಿ 45ರಿಂದ 50 ಅಂಕ ಪಡೆದ ಅಭ್ಯರ್ಥಿಗಳು ಹಾಸನ ಟ್ರ್ಯಾಕ್ ಮಾತ್ರ 810 ಜನ ಅಭ್ಯರ್ಥಿಗಳು, 810 ಅಭ್ಯರ್ಥಿಗಳು. ನೀವು ನೋಡ್ಬೋದು ನೀವು ಇಲ್ಲಿ 1246 ಪ್ಲಸ್
810 ಟೋಟಲ್ ಎಷ್ಟಾಯಿತು ಇಲ್ಲಿ. ಮತ್ತು ಹಾಸನ ಟ್ರ್ಯಾಕು 40ರಿಂದ 50 ಅಂಕ ಪಡೆದ ಟೋಟಲ್ ಅಭ್ಯರ್ಥಿಗಳು 2056 ಅಭ್ಯರ್ಥಿಗಳು ಆದರೂ ಸ್ನೇಹಿತರೆ. ಸೊ ನೋಡ್ಬೋದು. ಸೊ ನೀವು ನೋಡಿ ಇನ್ನೂ ಯಾರ್ಯಾರು ಚಾಲನವೃತ್ತಿ ಪರೀಕ್ಷೆಗೆ ಹೋಗೋರಿದ್ದೀರಾ. ಸೊ ಕೆಲವೊಬ್ರು ಇನ್ನೂ ಚಾಲನವೃತ್ತಿ ತರಬೇತಿ ಪಡೆದಿಲ್ಲ ಅಂತ ಹಲವಾರು ಅಭ್ಯರ್ಥಿಗಳು ಆಬ್ಸೆಂಟ್ ಕೂಡ ಆಗಿದ್ದೀರಾ. ನೆಕ್ಸ್ಟ್ ನೀವು ಹೋಗೋರಿದ್ದೀರಾ. ಸೊ ಅದರಿಂದ ನೀವು ಇಲ್ಲಿ ಅರ್ಧರ್ಧ ನಂಬರ್ ಕೂಡ ಭಾಳ ಇಂಪಾರ್ಟೆಂಟ್ ಆಗಿ ಹೋಗುತ್ತೆ. ಯಾಕಂದರೆ 4-5 ವರ್ಷದಿಂದ ಯಾವ ಸೆಲೆಕ್ಷನ್ ಆಗಿಲ್ಲಲ್ಲ. ಸೊ ಅದರಿಂದ ಭಾಳ ಕಾಂಪಿಟೇಷನ್ ಇದೆ. ಸೊ ನೋಡ್ಬೋದು ನೀವು. ಅದರಿಂದ ಆದಷ್ಟು ಹೆಚ್ಚಿನ ತರಬೇತಿ ಪಡ್ಕೊಂಡು ನೀವು ಚಾಲನವೃತ್ತಿ ಪರೀಕ್ಷೆಗೆ ಹೋಗ್ಬೋದು ಅಂತ ಹೇಳುತ್ತೆ. ಸೊ ನೋಡ್ಬೋದು ಸ್ನೇಹಿತರೆ, ಟೋಟಲ್ 1ನೇ ತಾರೀಕುವರೆಗೂ ಅಂದರೆ 1/3/2025 ಈ ಹಾಸನ ಒಂದು ಚಾಲನವೃತ್ತಿ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳನ್ನು ಕರೆದಿದ್ದರು. ಚಾಲನವೃತ್ತಿ ಪರೀಕ್ಷೆಗೆ ಕರೆದಿದ್ದರು ಟೋಟಲ್ ಎಷ್ಟು ಜನಕ್ಕೆ ಅಂದರೆ 6785 ಅಭ್ಯರ್ಥಿಗಳನ್ನು ಏನು ಮಾಡಿದರು, ಚಾಲನವೃತ್ತಿ ಪರೀಕ್ಷೆಗೆ ಕರೆದಿದ್ದರು. ಸೊ ಕಾರಣಾಂತರಗಳಿಂದ ಅಭ್ಯರ್ಥಿಗಳಲ್ಲಿ ಅಷ್ಟು ಜನ ಹಾಜರಾಗಿಲ್ಲ. ಅಲ್ಲಿ ಹಾಜರಾದವರು ಕೇವಲ 5407 ಜನ ಹಾಜರಾಗಿದ್ದರು. ಎಲ್ಲಿಗೆ 1/3/2025 ಅಂದರೆ ಇಲ್ಲಿ ಟೋಟಲ್ ಆಬ್ಸೆಂಟ್ ಆಗಿದ್ದವರು ಬಂದು 1/3/2025 ತನಕ ಆಬ್ಸೆಂಟ್ ಆಗಿದ್ದವರು ಹಾಸನ ಚಾಲನವೃತ್ತಿ ಪರೀಕ್ಷೆಯಲ್ಲಿ ಮಾತ್ರ 1378 ಅಭ್ಯರ್ಥಿಗಳು ಆಬ್ಸೆಂಟ್ ಆಗಿದ್ದಾರೆ. 1378 ಅಭ್ಯರ್ಥಿಗಳು ಆಬ್ಸೆಂಟ್ ಆಗಿದ್ದಾರೆ. ಸೊ ಇದನ್ನೆಲ್ಲ ನೋಡೋದಾದರೆ ಮತ್ತೆ ನೆಕ್ಸ್ಟ್ 3ನೇ ತಾರೀಕಿನಿಂದ ಇನ್ನೊಂದು ಲಿಸ್ಟ್ ಬಿಟ್ಟಿದ್ದಾರೆ, ನಿಮಗೆಲ್ಲ ಗೊತ್ತಿರೋ ವಿಷಯ. ಸೊ ಅಲ್ಲಿ 3000 ಅಭ್ಯರ್ಥಿಗಳನ್ನು ಮತ್ತೆ ತಿರ್ಗಿ ಚಾಲನವೃತ್ತಿ ಪರೀಕ್ಷೆ ಕರೆದಿದ್ದಾರೆ. ಸೊ 1ನೇ ತಾರೀಕಿಗೆ 6785 ಅಭ್ಯರ್ಥಿಗಳಾದರು ಪ್ಲಸ್ 3000 ಟೋಟಲು 29/3/2025ಕ್ಕೆ 9785 ಅಭ್ಯರ್ಥಿಗಳನ್ನು ಚಾಲನವೃತ್ತಿ ಪರೀಕ್ಷೆ ಕರೆದಂಗೆ ಆಗುತ್ತೆ. 9785 ಎಲ್ಲಿಗೆ ಮಾರ್ಚ್ 29ವರೆಗೂ. ಸೊ ಇಷ್ಟು ಅಭ್ಯರ್ಥಿಗಳು ಕರೆದಂಗೆ ಆಯಿತು. ಸೊ ಅದರಲ್ಲಿ ಇನ್ನು ಹಾಸನ ಟ್ರ್ಯಾಕಲ್ಲಿ ಬ್ಯಾಲೆನ್ಸ್ ಉಳಿದಿದ್ದು ಹೆಚ್ಚು ಕಡಿಮೆ ಇನ್ನೊಂದು 1000 ಚಿಲ್ಲರೆ ಇರ್ಬೋದು, 1400 1500 ಅಭ್ಯರ್ಥಿಗಳು ಇರ್ಬೋದು ಹೆಚ್ಚು ಕಡಿಮೆ. ಇನ್ನೊಂದು PDF ಬಿಟ್ಟರೆ ಹಾಸನ ಟ್ರ್ಯಾಕ್ದು ಎಲ್ಲ ಅಭ್ಯರ್ಥಿಗಳು ಕಂಪ್ಲೀಟ್ ಆಗ್ತವ್ರೆ. ಆವಾಗ ಎಷ್ಟು ಆಗುತ್ತೆ ಅಂದರೆ ಇನ್ನು ಆಬ್ಸೆಂಟ್ ಆದ ಅಭ್ಯರ್ಥಿಗಳನ್ನು ಮಾತ್ರ ಕರೆಯೋದು ಉಳಿಯುತ್ತೆ. ಸೊ ಮೇ ಬಿ ಏಪ್ರಿಲ್ ಎಂಡ್ವರೆಗೂ ನಡೆಯುವ ಒಂದು ಸಂಭವ ಇದೆ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಫ್ರೆಂಡ್ಸ್. ಯಾಕಂದರೆ 1300 ಅಂದರೆ ಒಂದು ದಿನಕ್ಕೆ 100 ಅಭ್ಯರ್ಥಿಗಳು ತೊಗೊಂಡ್ರೆ ಅಲ್ಲಿಗೆ ಒಂದು 13 ದಿನ ಬೇಕಾಗುತ್ತೆ. ಜೊತೆಗೆ ಇನ್ನೂ ಈ ಒಂದು ಹೊಸ ಲಿಸ್ಟ್ ಕರೆದಿರಲ್ಲ 3000, ಅದರಲ್ಲಿ ಎಷ್ಟು ಜನ ಅಬ್ಸೆಂಟ್ ಆಗ್ತಾರೋ. ಸೊ ಇವೆಲ್ಲ ನೋಡ್ಕೊಳ್ಳೋದಾದರೆ ಒಂದು 15-16 ದಿನ ಈ ಒಂದು ಅಬ್ಸೆಂಟ್ ಆದ ಅಭ್ಯರ್ಥಿಗಳಿಗೆ ಟೈಮ್ ಬೇಕಾಗುತ್ತೆ. ಮೇ ಬಿ ಏಪ್ರಿಲ್ ಎಂಡ್ವರೆಗೂ ಮುಗಿಬಹುದು. ಮೇ ಫಸ್ಟ್ ವೀಕಲ್ಲಿ ಕಟ್ ಆಫ್ ಆಗ್ಬೋದು ಅಂತಕ್ಕಂಥ ನನ್ನ ಅನಿಸಿಕೆ. ಸೊ ಕಾದು ನೋಡೋಣ ಏನೇನಾಗುತ್ತೆ ಅಂಥೇಳಿ. ಸೊ ಹೀಗೆ ಈ ಒಂದು ಮಾಹಿತಿ ನಿಮ್ಮ ಒಂದು ಇದಕ್ಕೋಸ್ಕರ ಮಾಡಾಯಿತು ಸ್ನೇಹಿತರೆ. ಭಾಳಷ್ಟು ಅಭ್ಯರ್ಥಿಗಳೆಲ್ಲ ಕೇಳ್ತಿದ್ರಿ, ಸೊ ನಂದು ಅಷ್ಟಂಕ ಆಗಿದೆ ಇಷ್ಟಂಕ ಆಗಿದೆ ಆಗ್ಬೋದಾ, ಫಸ್ಟ್ ಲಿಸ್ಟ್ ಆಗುತ್ತಾ ಸೆಕೆಂಡ್ ಲಿಸ್ಟ್ ಆಗುತ್ತಾ, ಡೇಟ್ ಆಫ್ ಬರ್ತ್ ಅಷ್ಟಿದೆ ಎಷ್ಟಿದೆ ಅಂತೇಳಿ. ಸೊ ಈ ಡೇಟ್ ಆಫ್ ಬರ್ತ್ ಎಷ್ಟಕ್ಕೆ ಕಟ್ ಆಫ್ ಹೋಗಿ ನಿಲ್ಲುತ್ತೆ ಅಂತಕ್ಕಂಥದ್ದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಯಾಕಂದರೆ ನೀವೆಲ್ಲ ಕಲ್ಯಾಣ ಕರ್ನಾಟಕದ ಒಂದು ಕಟ್ ಆಫ್ ಲಿಸ್ಟ್ ನೋಡಿರ್ಬೋದು. ಅದರಲ್ಲಿ ಭಾಳಷ್ಟು ಅಭ್ಯರ್ಥಿಗಳು ನೀವು ಕೂಡ ಪಾಸ್ ಆಗಿರ್ತೀರ, ಹೈಯೆಸ್ಟ್ ನಂಬರ್ ತೊಗೊಂಡಿರ್ತಾರೆ. ಹೈಯೆಸ್ಟ್ ನಂಬರ್ ತೊಗೊಂಡು ಡೇಟ್ ಆಫ್ ಬರ್ತು ಕಡಿಮೆ ಇದ್ದರು ಬಹಳಷ್ಟು ಅಭ್ಯರ್ಥಿಗಳಲ್ಲಿ ಸೆಲೆಕ್ಷನ್ ಆಗಿರಲಿಲ್ಲ. ಸೊ ಮೇ ಬಿ ಅದೇ ಥರ ಇದೂ ಆಗ್ಬಹುದೇನೋ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಇದೆ. ಸೊ ಕಾದು ನೋಡೋಣ ಏನೇನಾಗುತ್ತೆ ಅಂಥೇಳಿ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಜೊತೆಗೆ ಇನ್ನೂ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾಕಂದರೆ ಈ ಥರ ನಿಮಗೆ ಹೊಸ ಅಪ್ಡೇಟ್ ನಾನು ನಿಮಗೆ ನಿರಂತರವಾಗಿ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ. ಸೊ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಖಂಡಿತವಾಗ್ಲೂ ನೀವು ಕಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತೆ. ಇದ್ರ ಜೊತೆಗೆ ಕೊನೆಯಲ್ಲಿ ನಿಮಗೆ ಈ ಒಂದು ಹಾಸನ ಒಂದು ಚಾಲನವೃತ್ತಿ ಪರೀಕ್ಷೆಯಲ್ಲಿ ಟೋಟಲ್ ಎಷ್ಟು ಅಭ್ಯರ್ಥಿಗಳು ಹಾಜರಾಗಿದ್ದರು, ಅವರೆಲ್ಲ ಎಷ್ಟೆಷ್ಟು ಅಂಕಗಳು ಪಡೆದಿದ್ದಾರೆ, ಸೊ ಆ ಒಂದು ಮಾಹಿತಿ ಕೂಡ ಕೊಟ್ಟಿರ್ತೀನಿ, ನೋಡ್ಕೊಳ್ಬೋದು ಅಂತ ಹೇಳುತ್ತಾ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳುತ್ತಾ ಧನ್ಯವಾದಗಳೊಂದಿಗೆ ನಮಸ್ಕಾರಗಳು.